ನೀವು ನಿಮಗೆ ಸಿಕ್ಕಿರೋ ಪ್ಲೇಸ್ ಬಗ್ಗೆ ಖುಷಿ ಇದ್ದೀರಾ? ಅಂದರೆ ಇದು ಏನು ಥರ್ಡ್ ರನ್ನರ್ ಅಪ್ ಅಂತ ಏನು ಬಂತಲ್ಲ ನಿಮಗೆ ಅದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಖುಷಿ ಇದೆಯಾ ನಿಮಗೆ? ಅದು ಇವಾಗ ನಾನು ಆ ಪ್ಲೇಸಿಗೆ ಬರೋಕ್ಕೆ ಮುಂಚೆ ರವಿ ಸರ್ ನನಗೆ ಒಂದು ಆಪ್ಷನ್ ಕೊಡ್ತಾರೆ, ದಟ್ 5 lakhs ದುಡ್ಡು ತಗೊಳ್ತೀರಾ ಹೋಗ್ತೀರಾ ಅಂತಂದಾಗ್ಲೂ 5ಇಂದ 15ಗೆ ಎನ್ಕರೇಜ್ ಮಾಡಿದಾಗ್ಲೂ ನನಗೆ 1% ಕೂಡ ಅನಿಸ್ಲಿಲ್ಲ ನಾನು ತಗೋಬೇಕು ಅಂತ. ಹಂಗಂತ ಅದು ನಂಗೆ ಅವಶ್ಯಕತೆ ಇಲ್ಲ ಅಂತಲ್ಲ, 15 lakhs ಇಸ್ ಹ್ಯೂಜ್ ಅಮೌಂಟ್ ನನಗೆ ಎಸ್ಪೆಷಲಿ. ಬಟ್ ನನಗೆ ಎಲ್ಲೋ ಒಂದು ಕಡೆ ನಾನು ಇಷ್ಟು ದೂರ ಬಂದಿದ್ದೀನಿ ಅಂದರೆ ಜನರ ಓಟೆ. ಈಗ ನಾನು ಜನರ ಓಟನ್ನ ಸೈಡಿಗಿಟ್ಟು ನಾನು ದುಡ್ಡು ತೊಗೊಂಡು ಹೋಗ್ತೀನಿ ಅಂತಂದರೆ ನನಗೆ ಅನಿಸ್ಲಿಲ್ಲ ಅದು ಸರಿ ಅಂತ. ಸೊ ಇವಾಗ ಥರ್ಡ್ ರನ್ನರ್ ಅಪ್ ಪ್ಲೇಸ್ನ ಜನ ಕೊಟ್ಟಿರೋದು, ಅದನ್ನ ನಾನು ಒಪ್ಕೊಳ್ಳೇಬೇಕು. ಆ್ಯಂಡ್ ನನ್ನ ಆಟದ ಬಗ್ಗೆ ನಂಗೆ ತುಂಬ ಎಲ್ಲೂ ನಾನು ಇದು ಹಿಂಗೆ ಆಡಬೇಕಾಗಿತ್ತು, ನಾನು ಹಿಂಗೆ ಮಾಡಿಬಿಟ್ಟೆ ಅನ್ನೋದು ಯಾವುದೇ ರಿಗ್ರೆಟ್ಸ್ ಇಲ್ಲ. ಸೊ ಖುಷಿ ಇದೆ ನನಗೆ ಅದ್ರ ಬಗ್ಗೆ. ಓಕೆ, ನೀವು ಒಳಗಡೆ ಇರಬೇಕಾದ್ರೆ 6 ಜನನು ಎಕ್ಸ್ ಕಂಟೆಸ್ಟೆಂಟ್ಗಳಿಗೆ ಸುದೀಪ್ ಸರ್ ಕೇಳ್ತಾರೆ 6th ಪೊಸಿಷನಿಗೆ ಯಾರು ಹೊರಗೆ ಬರ್ತಾರೆ ಅಂತಂದಾಗ ಮೋಸ್ಟ್ ಆಫ್ ದಿ ಜನ ನಿಮ್ಮ ಹೆಸರು ತೊಗೊತಾರೆ. ಬಹುಶಃ ರಿಷಾ ಒಬ್ಬರೇ ಧನುಷ್ ಹೆಸರು ತೊಗೊಳೋದು ಅನ್ಸುತ್ತೆ. ಆ ಟೈಮಲ್ಲಿ ಹೇಗೆ ಅನ್ನಿಸ್ತು ನಿಮಗೆ? ಅಂದರೆ ಎಲ್ಲರೂ ನಿಮ್ಮ ಹೆಸರು ತೊಗೊಳುವಾಗ ಹೇಗೆ ಅನ್ನಿಸ್ತು? I was used to it. First of all, I was used to it. But I was confident. ಸುದೀಪ್ ಸರ್ ಕೇಳ್ತಾರೆ ಯಾಕೆ ನಿಮ್ಮ ಹೆಸರು ತೊಗೊಂಡಿರ್ಬೋದು ಅವರು ಅಂತ ಅನಿಸ್ತಿದೆ ಅಂತ. ಗೊತ್ತಿಲ್ಲ ನನಗೆ, ಹೊರಗಡೆ ಕೂತಿರೋರು ಯಾಕೆ ನನಗೆ ಆ ಹೆಸರು ತೊಗೋತಿದ್ದಾರೆ ಗೊತ್ತಿಲ್ಲ, ಹೊರಗಡೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ್ದಾರೆ ಅಷ್ಟೇ. ಓಕೆ, ನಿಮಗೆ ಯಾವ ಕಾರಣಕ್ಕೆ ಜನರು ಅಂದರೆ ಇವರೆಲ್ಲ 6th ಪ್ಲೇಸ್ ಅಂತ ಇದ್ರೂ ಜನ ನಿಮ್ಮನ್ನ 4th ಪ್ಲೇಸಲ್ಲಿ ಕೂರಿಸ್ತಾರೆ? ಯಾವ ಕಾರಣಕ್ಕೆ ಕೂರಿಸಿರ್ಬೋದು ಅನ್ಸುತ್ತೆ ನಿಮಗೆ? ನಾನು ಆಗಲೇ ಹೇಳ್ದಂಗೆ ಅವರು ಬಿಗ್ ಬಾಸ್ ಸೀಸನ್ ಎಕ್ಸ್ ಕಂಟೆಸ್ಟೆಂಟ್ಸ್. ಸೊ ನಾವೆಲ್ಲರೂ ಹೇಗೆ ಯೋಚನೆ ಮಾಡ್ತೀವಿ ಅನ್ನೋದು ನನಗೆ ಗೊತ್ತಿರೋದ್ರಿಂದ ಪ್ರಾಬಬ್ಲಿ ಅವರಿಗೆ ಅವ್ರು ಅರ್ಥ ಮಾಡ್ಕೊಂಡಿರೋ ರೀತಿ ಅಥವಾ ಅವ್ರು ನೋಡಿರೋ ರೀತಿಯಲ್ಲಿ ನಾನು 6th ಪ್ಲೇಸ್ ಅಂತ ಕಾಣಿಸಿರ್ಬೋದು. ಆದರೆ ಜನರು ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ನೋಡಿರ್ತಾರಲ್ಲ. ಸೊ ಅಷ್ಟೇ.